ನಮಸ್ಕಾರ. ಕೆಲವೊಮ್ಮೆ ತುಂಬಾನೇ ಸರಳವಾದ ಕಥೆಗಳು ಜೀವನದ ಅತ್ಯಂತ ಆಳವಾದ ಸತ್ಯಗಳನ್ನ ನಮ್ಗೆ ಹೇಳಿಕೊಡ್ತವೆ ಅಲ್ವಾ? ಇವತ್ತು ಸಚಿತ್ರ ಬಾಲ ಕಥೆಗಳು ಅನ್ನೋ ಸಂಕಲನದಿಂದ ಒಂದು ಕಥೆಯನ್ನ ನೋಡೋಣ. ಇದರ ಮೂಲಕ ಶ್ರಮದ ನಿಜವಾದ ಮೌಲ್ಯ, ಅದರ ಘನತೆ ಅಂದ್ರೆ ಏನು ಅಂತ ಒಟ್ಟಿಗೆ ಅನ್ವೇಷಿಸೋಣ. ಈ ಇಡೀ ಕಥೆಯ ಸಾರಾಂಶವೇ ಈ ಒಂದು ವಾಕ್ಯದಲ್ಲಿದೆ. ಉದ್ದೇಶಪೂರ್ವಕ ಶ್ರಮ ಅದು ಒಂದು ಪುಣ್ಯ ಕಾರ್ಯಕ್ಕಿಂತ ಕಡಿಮೇನಲ್ಲ. ಅಬ್ಬಾ, ಎಂಥ ಮಾತು ಅಲ್ವಾ? ಇದೇ ಯೋಚನೆಯನ್ನ ಇಟ್ಕೊಂಡು ನಾವು ಇವತ್ತಿನ ಕಥೆಯೊಳಗೆ ಹೋಗೋಣ. ಸರಿ, ನಮ್ಮ ಕಥೆ ಶುರುವಾಗೋದು ಪವನಾರ ಆಶ್ರಮದಲ್ಲಿ. ಇದು ಕೇವಲ ಒಂದು ಜಾಗ ಅಲ್ಲ, ಬದಲಿಗೆ ಶ್ರಮ ಮತ್ತು ಸೇವೆಗೆ ಒಂದು ಜೀವಂತ ಆದರ್ಶ ಇದ್ದಾಗೆ. ಇದರ ಕೇಂದ್ರ ವ್ಯಕ್ತಿ ನಿಮ್ಗೆ ಗೊತ್ತಿರಬಹುದು, ವಿನೋಬಾ ಭಾವೆ ಅವರು. ವಿನೋಬಾ ಭಾವೆ ಅವರು ಸ್ವತಃ ಏನ್ ಮಾಡ್ತಿದ್ರು ಗೊತ್ತಾ? ಪ್ರತಿದಿನ ಬರೋಬ್ಬರಿ 8 ಗಂಟೆಗಳ ಕಾಲ ಬಾವಿ ತೋಡೋ ತರಹದ ಕಠಿಣ ದೈಹಿಕ ಶ್ರಮದಲ್ಲಿ ತೊಡಗಿಸ್ಕೊತಿದ್ರು. ಅಂದ್ರೆ ಇಲ್ಲಿ ಬರೀ ಮಾತಿಗಲ್ಲ, ಕೃತಿಗೆ ಬೆಲೆ. ನಾಯಕತ್ವ ಅಂದ್ರೆ ಮಾಡಿ ತೋರಿಸೋದು ಅಂತ. ಆ ಇಡೀ ಆಶ್ರಮದ ಮೂಲ ತತ್ವವೇ ಶ್ರಮದಾನ. ಅಂದ್ರೆ ಏನು? ಅಂದ್ರೆ ಸಮುದಾಯದ ಒಳಿತಿಗಾಗಿ ಸ್ವಯಂ ಪ್ರೇರಿತವಾಗಿ ನಮ್ಮ ಶ್ರಮವನ್ನ ನೀಡೋದು. ಇಲ್ಲಿ ದೈಹಿಕ ಕೆಲಸ ಅನ್ನೋದು ಹೊರೆಯಾಗಿರ್ಲಿಲ್ಲ, ಬದಲಾಗಿ ಅದೊಂದು ನಿಸ್ವಾರ್ಥ ಸೇವೆಯಾಗಿತ್ತು. ಸರಿ, ಈಗ ಆ ಆಶ್ರಮವನ್ನ ನಿಜವಾಗಿಯೂ ಯಾವ್ದು ವಿಶೇಷವಾಗಿಸಿತು ಅನ್ನೋ ವಿಷಯಕ್ಕೆ ಬರೋಣ. ಅಲ್ಲಿ ಒಂದು ನಿಯಮವಿತ್ತು, ಅದನ್ನ ಯಾರೂ ಮುರಿಯೋ ಹಾಗಿರ್ಲಿಲ್ಲ. ಈ ನಿಯಮವೇ ಶ್ರಮವನ್ನ ಎಲ್ಲರನ್ನೂ ಒಂದೇ ರೀತಿ ನೋಡೋ ಸಾಧನವನ್ನಾಗಿ ಮಾಡಿತ್ತು. ಈ ನಿಯಮಕ್ಕೆ ಯಾವುದೇ ವಿನಾಯಿತಿ ಇರಲಿಲ್ಲ. ವಿನೋಬಾಜಿ ಅವರನ್ನ ಭೇಟಿ ಮಾಡಕ್ಕೆ ಯಾರೆಲ್ಲ ಬರ್ತಿದ್ರೋ ಅವರೆಲ್ಲರೂ ಮೊದಲು ಶ್ರಮದಾನದಲ್ಲಿ ಭಾಗವಹಿಸಲೇಬೇಕಿತ್ತು. ಇದು ಎಲ್ಲರಿಗೂ ಅನ್ವಯ ಆಗ್ತಿತ್ತು, ಅವರ ಸ್ಥಾನಮಾನ, ಅಧಿಕಾರ ಯಾವುದನ್ನು ಲೆಕ್ಕಿಸದೆ. ಹಾಗಾದ್ರೆ ಯಾರೆಲ್ಲ ಕೆಲಸ ಮಾಡ್ಬೇಕಿತ್ತು? ಸಮುದಾಯದ ಸದಸ್ಯರು, ಅಕ್ಕಪಕ್ಕದ ಸಂಸ್ಥೆಗಳ ಜನ. ಅಷ್ಟೇ ಅಲ್ಲ, ಭೇಟಿಗೆ ಬರ್ತಿದ್ದ ದೊಡ್ಡ ದೊಡ್ಡ ರಾಜಕೀಯ ನಾಯಕರು, ಸರ್ಕಾರದ ಮಂತ್ರಿಗಳು, ಹೀಗೆ ಪ್ರತಿಯೊಬ್ರು. ಇದ್ರಿಂದ ಏನಾಗ್ತಿತ್ತು ಅಂದ್ರೆ ಶ್ರಮವೇ ಎಲ್ಲ ಸಾಮಾಜಿಕ ಅಂತಸ್ತಿನ ಗೋಡೆಗಳನ್ನ ಒಡೆದು ಹಾಕೋ ಒಂದು ದೊಡ್ಡ ಸಾಧನವಾಗಿತ್ತು. ಈಗ ಈ ಕಥೆಯ ಕೇಂದ್ರ ಪಾತ್ರದ ಕಡೆಗೆ ಗಮನಹರಿಸೋಣ. ಇವರ ಕೆಲಸಗಳು ಆಶ್ರಮದ ಆದರ್ಶಗಳನ್ನ ಅತ್ಯಂತ ಆಳವಾಗಿ ಮನಮುಟ್ಟುವ ಹಾಗೆ ಪ್ರತಿನಿಧಿಸುತ್ತವೆ. ಅವರೇ ಜಾನಕಿದೇವಿ. ಆಶ್ರಮಕ್ಕೆ ಒಬ್ಬರು ಅತಿಥಿ ಬರ್ತಾರೆ. ಅವರೇ ಶ್ರೀಮತಿ ಜಾನಕಿದೇವಿ ಬಜಾಜ್. ಅವರು ಸಾಮಾನ್ಯರಾಗಿರಲಿಲ್ಲ. ಬಹಳ ಪ್ರಸಿದ್ಧ ಮತ್ತು ಶ್ರೀಮಂತ ಕೈಗಾರಿಕೋದ್ಯಮಿ ಕುಟುಂಬದಿಂದ ಬಂದವರು. ಇಂಥ ಹಿನ್ನೆಲೆ ಇಟ್ಕೊಂಡು ಅವರು ಮುಂದೆ ಏನ್ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಕಾಂಟ್ರಾಸ್ಟ್. ಅವರ ದಿನದ ಕೆಲಸದ ವಿವರಗಳನ್ನ ಒಮ್ಮೆ ನೋಡಿ. 1 ಗಂಟೆ ಗಿರಣಿಯಲ್ಲಿ ಹಿಟ್ಟು ಬೀಸೋದು, 1 ಗಂಟೆ ನೀರೆತ್ತುವ ಚಕ್ರವನ್ನ ನಡೆಸೋದು ಮತ್ತು 6 ಗಂಟೆಗಳ ಕಾಲ ಬಾವಿಯಿಂದ ಮಣ್ಣಿನ ಬುಟ್ಟಿಗಳನ್ನ ಹೊತ್ತು ಸಾಗಿಸೋದು. ಇದು ಕೇವಲ ಕೆಲಸ ಅಂತ ಹೇಳೋಕ್ಕಾಗಲ್ಲ, ಇದು ಅವರ ಸಂಪೂರ್ಣ ಸಮರ್ಪಣೆಯ ಸಂಕೇತವಾಗಿತ್ತು. ಅವರ ಈ ಸರಳ, ವಿನಮ್ರ ಮತ್ತು ಅಷ್ಟೇ ಸಮರ್ಪಿತ ಸೇವೆಯ ಉದಾಹರಣೆ ಇದೆಯಲ್ಲ, ಅದು ಅಲ್ಲಿದ್ದ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಸ್ಫೂರ್ತಿಯ ಚಿಲುಮೆಯಾಯಿತು. ಅವರು ಕೇವಲ ಕೆಲಸವನ್ನ ಮಾಡಿ ಮುಗಿಸಿಲ್ಲ, ಬದಲಿಗೆ ಒಂದು ಹೊಸ ಆದರ್ಶವನ್ನೇ ಎಲ್ಲರ ಮುಂದಿಟ್ರು. ಹಾಗಾದ್ರೆ ಈ ಒಂದು ಉದಾಹರಣೆ ನಮ್ಗೆ ನಿಜವಾದ ಸಂಪತ್ತು ಮತ್ತು ಕೆಲಸದ ಬಗ್ಗೆ ಏನು ಪಾಠ ಹೇಳುತ್ತೆ? ಬನ್ನಿ, ಇದೇ ಪ್ರಶ್ನೆಯನ್ನ ಮನಸ್ಸಲ್ಲಿಟ್ಕೊಂಡು ಈ ಕಥೆಯ ಆಳವಾದ ಅರ್ಥವನ್ನ ಇನ್ನಷ್ಟು ನೋಡೋಣ. ಇಲ್ಲಿ ಒಂದು ಸಾಮಾನ್ಯ ತಪ್ಪು ಕಲ್ಪನೆಯನ್ನ ಪವನಾರ್ ಆಶ್ರಮದ ವಾಸ್ತವದ ಜೊತೆ ಹೋಲಿಸಿ ನೋಡೋಣ. ನಾನು ಶ್ರೀಮಂತ, ನಾನೇಕೆ ದೈಹಿಕ ಶ್ರಮ ಪಡಬೇಕು ಅನ್ನೋದು ಸಾಮಾನ್ಯ ಮನಸ್ಥಿತಿ. ಆದ್ರೆ ಇದಕ್ಕೆ ಪವನಾರ್ ಆಶ್ರಮದ ಉತ್ತರ ಏನಾಗಿತ್ತು ಗೊತ್ತಾ? ನಿಜವಾದ ಸಮೃದ್ಧಿ ಅನ್ನೋದು ಕೆಲಸದ ಘನತೆಯಿಂದ ಯಾರಿಗೂ ವಿನಾಯಿತಿ ಕೊಡೋದಿಲ್ಲ. ಹಾಗಾಗಿ ಈ ಒಂದು ಸ್ಫೂರ್ತಿದಾಯಕ ಕಥೆಯ ಅಂತಿಮ ಪಾಠವನ್ನ ನಾವು ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಅದು ಒಂದೇ: ಶ್ರಮವೇ ಜೀವನ. ನೋಡಿ, ಈ ಕಥೆ ನಮ್ಗೆ ಕಲಿಸೋ ಅತಿ ದೊಡ್ಡ ಪಾಠ ಅಂದ್ರೆ ಇದೆ: ಸಂಪತ್ತು ಇದೆ ಅನ್ನೋ ಕಾರಣಕ್ಕೆ ಶ್ರಮದಿಂದ ದೂರ ಇರೋದು ಒಂದು ದೊಡ್ಡ ತಪ್ಪು. ಅಂದ್ರೆ ಒಂದು ಉದ್ದೇಶಪೂರ್ವಕ ಪ್ರಯತ್ನ ಇಲ್ಲದ ಜೀವನಕ್ಕೆ ನಿಜವಾದ ಅರ್ಥವೇ ಇರೋದಿಲ್ಲ ಅಂತ ಈ ಕಥೆ ಸ್ಪಷ್ಟವಾಗಿ ಹೇಳುತ್ತೆ. ಅಂದ್ರೆ ನಾವು ಮಾಡೋ ಕೆಲ್ಸದ ಹಿಂದಿನ ಉದ್ದೇಶ ಇದೆಯಲ್ಲ, ಅದೇ ಅದಕ್ಕೆ ನಿಜವಾದ ಮೌಲ್ಯ ಮತ್ತು ಘನತೆಯನ್ನ ಕೊಡುವುದು. ಯಾವಾಗ ನಾವು ಒಂದು ಮಹತ್ವದ ಉದ್ದೇಶ ಇಟ್ಕೊಂಡು ಶ್ರಮ ಪಡ್ತೀವೋ ಆವಾಗ ಅದು ಒಂದು ಪುಣ್ಯದ ಮತ್ತು ಶ್ರೇಷ್ಠವಾದ ಕೆಲಸವಾಗಿ ಬದಲಾಗುತ್ತೆ. ಕೊನೆಯದಾಗಿ ಈ ಇಡೀ ಕಥೆಯಿಂದ ನಾವು ಕಲಿಬೇಕಾದ ಒಂದೇ ಒಂದು ಪ್ರಮುಖ ವಿಷಯ ಅಂದ್ರೆ ಜೀವನದ ನಿಜವಾದ ಮೌಲ್ಯ ಇರೋದು ಸಂಪತ್ತನ್ನ ಒಟ್ಟುಗೂಡ್ಸೋದ್ರಲ್ಲಿ ಅಲ್ಲ, ಬದಲಿಗೆ ನಮ್ಮ ಶ್ರಮದ ಮೂಲಕ ನಾವು ಸಮಾಜಕ್ಕೆ ಏನ್ ಕೊಡುಗೆ ನೀಡ್ತೀವಿ ಅನ್ನೋದ್ರಲ್ಲಿದೆ.
ಕೊನೆಯದಾಗಿ ಎಲ್ಲರನ್ನೂ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ. ನಮ್ಮ ಸ್ವಂತ ಜೀವನದಲ್ಲಿ ನಾವು ಶ್ರಮಕ್ಕೆ ಕೊಡುವ ನಿಜವಾದ ಮೌಲ್ಯವಾದರೂ ಏನು? ಇದರ ಬಗ್ಗೆ ನಾವೆಲ್ಲರೂ ಯೋಚಿಸ್ಬೇಕಲ್ವಾ?